जीसी चंद्रशेखर, आप कन्नड़ में बोलेंगे. We will speak in Kannada. So thank you, sir. Thank you for the opportunity to speak in my mother tongue Kannada on appropriation bill, sir. Sir, at least now the central government remembered that there is a state by name Manipur is there in the India map. Yes. After independence, the most brutal ethical war that took place during BJP government in Manipur. Sir, till date, central government is ignoring Manipur like anything, sir. Sir, ಮಣಿಪುರ ಒಂದೇ ಅಲ್ಲ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿರುವ ನಮ್ಮ ಎಷ್ಟೋ ರಾಜ್ಯಗಳನ್ನ ಈ ಕೇಂದ್ರ ಸರ್ಕಾರ ಇವತ್ತಿನ ದಿವಸದಲ್ಲಿ ಇಗ್ನೋರ್ ಮಾಡುವಂತ ಸಂಪ್ರದಾಯಗಳು ಪ್ರಾರಂಭ ಆಗೋಗ್ತಿದೆ. ಯಾಕೆ ಅಂತಂದ್ರೆ ಅಷ್ಟಕ್ಕೂ ಸರ್, ಎಲ್ಲಾ ರಾಜ್ಯಗಳು ಕೂಡ ನಮ್ಮ ಕೇಂದ್ರ ಸರ್ಕಾರನ ಯಾವ ರೀತಿ ಒಂದು ಬಾಂಡಿಂಗ್ ನಲ್ಲಿ ನೋಡ್ತವೆ ಅಂತಂದ್ರೆ ಎಷ್ಟು ಅಫೆಕ್ಷನ್ ದಿಂದ ಪ್ರೀತಿ ವಿಶ್ವಾಸದಿಂದ ಇಟ್ಕೋತಾರೆ ಅಂತ ಕಾಣ್ತಾರೆ ಅಂತ ಅಂದ್ರೆ ಸರ್, ನಮ್ಮ ರಾಜ್ಯದ ಒಂದು ಸ್ಟೇಟ್ ಆಂಥಮ್ನಲ್ಲಿ ಏನ್ ಬರ್ತದೆ ಅಂತ ಎರಡು ಸಾಲನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಜಯ ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್, ಇಟ್ ಮೀನ್ಸ್ ವಿಕ್ಟ್ರಿ ಟು ಯು ಕರ್ನಾಟಕ, ದ ಡಾಟರ್ ಆಫ್ ಮದರ್ ಇಂಡಿಯಾ. ಸರ್, ದಿಸ್ ಶೋಸ್ ದ ಗ್ರೇಟ್ ರೆಸ್ಪೆಕ್ಟ್ ಕನ್ನಡಿಗಾಸ್ ಹ್ಯಾಸ್ ಟುವರ್ಡ್ಸ್ ದಿ ಕಂಟ್ರಿ. ಸರ್, ನಮ್ದೊಂದೇ ಅಲ್ಲ ಸರ್, not only in Karnataka, all the states in the country, they have so much of affection on the country, sir. So, but ಆದ್ರೆ ಸರ್, ಕೇಂದ್ರ ಸರ್ಕಾರ ಇವತ್ತು ಅದೇ ಒಂದು ಅಫೆಕ್ಷನ್ ಮಗಳೊಂದು ಇರುವಂತ ಅಫೆಕ್ಷನ್ ಇವತ್ತು ರಾಜ್ಯಗಳ ಮೇಲೆ ತೋರಿಸ್ತಾ ಇದೆಯಾ ಅಥವಾ ಮಲತಾಯಿ ಧೋರಣೆ ತೋರಿಸ್ತಾ ಇದೆಯಾ ಅಂತ ಅನ್ನೋದ್ರ ಬಗ್ಗೆ ಇವತ್ತು ನಾನು ಕೆಲವು ಎಕ್ಸಾಂಪಲ್ ನ, ಇವತ್ತು ಮಣಿಪುರ ಒಂದೇ ಅಲ್ಲ ಸರ್, ಸಾಕಷ್ಟು ರಾಜ್ಯಗಳನ್ನ ಇಗ್ನೋರ್ ಮಾಡ್ತಾ ಇರೋದ್ರಿಂದ ಆ ರಾಜ್ಯಗಳು ಕೂಡ ಮಣಿಪುರ ತರ ಬೇರೆ ರೀತಿಯಲ್ಲಿ ನಲಗುವಂತ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿ ಹೋಗಿದೆ ಸರ್. ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಾನು ನನ್ನ ಕರ್ನಾಟಕದ ಕೆಲವು ವಿಚಾರಗಳನ್ನ ನಿಮ್ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಅದನ್ನ ನಂತರ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ಅವ್ರು ಇಗ್ನೋರ್ ಮಾಡ್ತಾವ್ರೋ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಅದನ್ನ ಡಿಸೈಡ್ ಮಾಡಿ ಸರ್. ಸರ್, 2017-18 ರಿಂದ 2024 ಫೆಬ್ರವರಿವರೆಗೆ ಕರ್ನಾಟಕ ನ್ಯಾಷನಲ್ GDPಗೆ ಸುಮಾರು 9% ಕೊಡುಗೆ ಕೊಟ್ಟಿದೆ ಸರ್. ಕರ್ನಾಟಕ ಸರ್, ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಸೆಕೆಂಡ್ ಟ್ಯಾಕ್ಸ್ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾ ಇರುವಂತದ್ದು ರಾಜ್ಯ ಅಂದ್ರೆ ಇವತ್ತು ನಮ್ಮ ರಾಜ್ಯ ಸರ್. ಇವನ್ IT BT ನಲ್ಲಿ ನಂಬರ್ 1 ಇದ್ದೀವಿ. ಮತ್ತೆ ಇಷ್ಟೊಂದು ಸಮೃದ್ಧಿ ಆಗಿದ್ದಂತ ನಮ್ಮ ರಾಜ್ಯನ ಇವತ್ತು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಒಂದು ಬಡ ರಾಜ್ಯವನ್ನಾಗಿ ಮಾಡಬೇಕು ಅಂತ ಒಂದು ಹುನ್ನಾರವನ್ನ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಬಹಳ ಒಂದು ಶೋಚನೀಯವಾದಂತ ವಿಚಾರ ಸರ್. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಕಳೆದ 5 ವರ್ಷಗಳಲ್ಲಿ ನಮ್ಮ ಕರ್ನಾಟಕಕ್ಕೆ 2017-18 ರಿಂದ 24 ಫೆಬ್ರವರಿವರೆಗೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂತ ತೆರಿಗೆ ಪಾಲಿನಲ್ಲಿ 1.65 ಲಕ್ಷ ಕೋಟಿ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿಲ್ಲ ಸರ್. ಸರ್, 1.6 ಲಕ್ಷ ಕೋಟಿ ಅಂತ ಅಂದ್ರೆ ದಟ್ಸ್ ನಾಟ್ ಎ ಸ್ಮಾಲ್ ಮನಿ ಫಾರ್ ಎನಿ ಸ್ಟೇಟ್ ಸರ್, ಇಟ್ಸ್ ಎ ವೆರಿ ಬಿಗ್ ಮನಿ. ಸೊ ಅದನ್ನ ಕೊಡದೇ ಇದ್ದಾಗ ಟು ರನ್ನಿಂಗ್ ದಿ ಸ್ಟೇಟ್ ಇಟ್ ಇಸ್ ನಾಟ್ ಸೋ ಈಸಿ ಸರ್. ಯಾವ ರೀತಿನಲ್ಲಿ ನಮ್ಮ ರಾಜ್ಯಕ್ಕೆ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಸರ್. ಸರ್, ಕೇಂದ್ರ ಸರ್ಕಾರದ ವೈಜ್ಞಾನಿಕವಲ್ಲದ GST ನೀತಿಗಳ ಕಾರಣದಿಂದ ಕರ್ನಾಟಕ 59,274 ಕೋಟಿ ನಮಗೆ ನಷ್ಟ ಆಯ್ತು ಸರ್. ನಮ್ಗೆ ಅದನ್ನ ಕೊಡ್ಲಿಲ್ಲ ಸರ್. ಎರಡನೇದು, 15ನೇ ಹಣಕಾಸು ಆಯೋಗವು ಕರ್ನಾಟಕದ ತೆರಿಗೆ ಹಂಚಿಕೆಯನ್ನ 4.7% ಇಂದ 3.6%ಗೆ ಕಡಿಮೆ ಮಾಡಿದ್ರಿಂದ ಕೆಲವು ಕಳೆದ 5 ವರ್ಷಗಳಲ್ಲಿ ಸುಮಾರು 65,000 ಕೋಟಿ ರೂಪಾಯಿ ನಮಗೆ ರಾಜ್ಯಕ್ಕೆ ಬರಬೇಕಾಗಿದ್ದು ನಮಗೆ ಬರಲಿಲ್ಲ ಸರ್. ಅದು ಹೇಗಾಯ್ತು ಅಂತ ಅಂದ್ರೆ ಸರ್, ಇದನ್ನ ಗಮನ ಇಟ್ಟು ತಾವು ಕೇಳಬೇಕು. ಏಕೆಂತ ಅಂದ್ರೆ ಇವತ್ತು ನಾವು ಎಲ್ಲ ಎಷ್ಟೋ ಸ್ಟೇಟ್ಗಳಿಗೆ ಹಣಕಾಸನ್ನ ಇದನ್ನ ಕೊಡಲ್ಲ, ಮಣಿಪುರ ಕೊಡಲ್ಲ, ಅಲ್ಲಿ ಕೊಡಲ್ಲ ಅಂತ ನಾವು ಹೇಳ್ತೀವಿ ಸರ್. ರಾಜ್ಯಗಳಲ್ಲಿ ಪ್ರೋಗ್ರೆಸಿವ್ ಸ್ಟೇಟ್ ಏನಿರ್ತವೆ ಆ ರಾಜ್ಯಗಳನ್ನ ಬಹಳ ಉದಾರತೆಯಿಂದ ಕೇಂದ್ರ ಸರ್ಕಾರ ನೋಡ್ಬೇಕಾಗತ್ತೆ ಸರ್. ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳ್ತೀನಿ ಸರ್, 15ನೇ ಹಣಕಾಸು ಆಯೋಗದ ಶಿಫಾರಸ್ನಿಂದ 2020-21ರಲ್ಲಿ ಸರ್, ಅವರ ಆಯೋಗದ ಒಂದು ಶಿಫಾರಸ್ನಿಂದ ನಮಗೆ ಬಂದಿದ್ದು 21,694 ಕೋಟಿ ಆದ್ರೆ ಸರ್, 14ನೇ ಆಯೋಗ ಏನಾದರೂ ರೆಕಮೆಂಡ್ ಮಾಡಿದ್ದಿದ್ರೆ 28,024 ಕೋಟಿ ಬರ್ತಿತ್ತು. ಅಂದ್ರೆ ಸುಮಾರು 6,330 ಕೋಟಿ ನಮಗೆ ಆ ವರ್ಷ ಲಾಸ್ ಆಯ್ತು. ಸೊ 21-22ರಲ್ಲಿ ಸುಮಾರು 9,000 ಕೋಟಿ ಲಾಸ್ ಆದ್ರೆ 22-23ರಲ್ಲಿ 10,000 ಕೋಟಿ ಸರ್. ಹಿಂಗೆ ಕಳೆದ 5 ವರ್ಷಗಳಲ್ಲಿ ಸರ್ ನಮ್ಗೆ ಲಾಸ್ ಆಗಿದ್ದು 62,000 ಕೋಟಿ ಸರ್. ಇದು ಒಂದು ಭಾಗ ಆದ್ರೆ ಕೇಂದ್ರ ಸರ್ಕಾರ ಇವತ್ತು ಸೆಸ್ ಮತ್ತೆ ಸರ್ಚಾರ್ಜ್ಗಳನ್ನ ಸುಮಾರು 17 ರೀತಿಯಾಗಿ ವಿಭಿನ್ನ ರೀತಿಯಾಗಿ ಇವತ್ತು ಸರ್ಚಾರ್ಜ್ ಮತ್ತೆ ಚಾರ್ಜ್ ಕಲೆಕ್ಟ್ ಮಾಡ್ತಾ ಇದೆ ಸರ್. ಸರ್, ಅಂದ್ರೆ GSTಗಿಂತ ಮುಂಚೆ 2017ಕ್ಕಿಂತ ಮುಂಚೆ ಸೆಸ್ ಶುಲ್ಕ ಕೇಂದ್ರ ಸರ್ಕಾರದ ಒಟ್ಟು ತೆರಿಗೆ ಆದಾಯದ GTR ಮೇಲೆ ಸುಮಾರು 10ರಿಂದ 12% ಇದ್ದದ್ದು ನಂತರ 23-24ರ ಹೊತ್ತಿಗೆ ಸೆಸ್ ಮತ್ತು ಶುಲ್ಕವು ಒಟ್ಟು ತೆರಿಗೆ ಆದಾಯದ 20% ಆಗಿದೆ ಸರ್.
ಸರ್ ತಮಗೆ ಗೊತ್ತಿದೆ ಈ ಕಾಂಪೊನೆಂಟ್ ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆ ಹಂಚಿಕೊಳ್ಳಲ್ಲ. ಇದರಿಂದ ರಾಜ್ಯ ಸರ್ಕಾರಗಳಿಗೆ ಬಹಳ ಅನ್ಯಾಯ ಆಗತ್ತೆ ಸರ್. 10-12% ತನಕ ಇವ್ರು ಇಟ್ಕೊಂಡು ಅದ್ರ ಮೇಲ್ ಬಂದಿದ್ದನ್ನ ಅದನ್ನ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಕೊಡ್ಲಿಲ್ಲ ಅಂತ ಅಂದ್ರೆ ಅದು ಬಹಳ ದೊಡ್ಡ ಅನ್ಯಾಯ ಆ ರಾಜ್ಯಗಳಿಗೆ ಆಗತ್ತೆ. ಅದೇ ರೀತಿಯಲ್ಲಿ ನಮ್ಗೆ ಇವತ್ತು ಆಗಿರುವಂತ ಅನ್ಯಾಯ ಸರ್ 55,000 crores ನಮ್ಗೆ ಇದರಿಂದ ನಷ್ಟವಾಗಿದೆ ಸರ್. ಸರ್ ಇದೆಲ್ಲ ಸೇರಿ ನಮ್ಗೆ ಸುಮಾರು 2018ರಿಂದ 24ವರೆಗೆ ನಮಗೆ ಕರ್ನಾಟಕಕ್ಕೆ 1,65,000 ಕೋಟಿ ನಮ್ಮ ಕರ್ನಾಟಕಕ್ಕೆ ಬರಬೇಕಾದ್ದು ಬರಲಿಲ್ಲ ಸರ್. ಇನ್ನ ಈ ಕೇಂದ್ರ ಸರ್ಕಾರ ಟ್ಯಾಕ್ಸಸ್ ನ ರಾಜ್ಯಗಳಿಗೆ ಕೊಡುವಂತ ಒಂದು ವ್ಯವಸ್ಥೆ ಏನಿದೆ ಸರ್, 18-19ರಿಂದ ಹಿಡಿದು 22-23 ತನಕ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಟ್ಟಂತ ಒಂದು ಏನು ಟ್ಯಾಕ್ಸಸ್ ನ ಕೊಡೋದೇನಿದೆ ಸರ್, 18-19ರಲ್ಲಿ ಸರ್ ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆ ಆದಾಯದ ಪಾಲಿನ ರೂಪದಲ್ಲಿ 35,000 ಕೋಟಿ ಸಿಕ್ತಿತ್ತು ಸರ್. 18-19ರಲ್ಲಿ ನಾನು ಮಾತಾಡ್ತಾ ಇರೋದು. ಆದ್ರೆ 23-24ರಲ್ಲಿ ಕೂಡ ಕೇಂದ್ರದ ತೆರಿಗೆ ಆದಾಯದ ಮೊತ್ತ ಸುಮಾರು 21,932 ಕೋಟಿ ಮಾತ್ರ. ಅಂದ್ರೆ ಸರ್ 18-19ರಿಂದ 24-25ಕ್ಕೆ ಜಾಸ್ತಿ ಆಗ್ಬೇಕೆ ಹೊರತು ಟ್ಯಾಕ್ಸ್ ಕೊಡುವಂಥದ್ದು ಆ ರಾಜ್ಯಕ್ಕೆ ಕಮ್ಮಿ ಆಗುವಂತ ವ್ಯವಸ್ಥೆ ಇರಬಾರದು. ಆದ್ರೆ ನಮ್ಮ ರಾಜ್ಯಕ್ಕೆ ಬಂದಂತದ್ದು ಸುಮಾರು ನಮ್ಗೆ 6 ವರ್ಷಗಳಿಗಿಂತ ಹೆಚ್ಚು ಕಮ್ಮಿಯಿಂದ ಅಂದ್ರೆ ನಮ್ಗೆ 14,553 ಕೋಟಿ ನಮ್ಗೆ ಕಡಿಮೆ ಆಗತ್ತೆ ಸರ್. ಅಂದ್ರೆ 6 ವರ್ಷದ ಹಿಂದೆ ಕೊಡ್ತಿದ್ಕಿಂತ ಇವಾಗ ಕೊಡುವಂತ ಟ್ಯಾಕ್ಸ್ ಇಂದ 14,000 ಕೋಟಿ ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಮನಿ ಸರ್, ಇಟ್ಸ್ ಎ ವೆರಿ ಬಿಗ್ ಮನಿ ಟು ದಿ ಸ್ಟೇಟ್. ಅದು ಆಗತ್ತೆ ಸರ್ ಇದೇ ಪೀರಿಯಡ್ ಅಲ್ಲಿ. ಸರ್ ನೀವು ಬೇರೆ ರಾಜ್ಯಗಳಿಗೆ ನೀವು ದುಡ್ಡು ಕೊಡಬೇಡಿ ಅಂತ ನಾನು ಹೇಳಲ್ಲ. ನಾನು ಯಾವ ರಾಜ್ಯಗಳಿಗೆ ಬೇಕಾದ್ರೂ ಎಷ್ಟಾದ್ರೂ ಕೊಡಿ ನೀವು, ಯಾಕೆಂದ್ರೆ ಎಷ್ಟೋ ರಾಜ್ಯಗಳಲ್ಲಿ ಹಣಕಾಸಿನ ಅವಶ್ಯಕತೆ ಇರ್ತದೆ. ಅವ್ರಿಗೆ ಕೊಟ್ರೆ ನೀವು 1-2 ಲಕ್ಷ ಕೋಟಿ ಕೊಡಿ, ನಿಮ್ಮ ಹತ್ರ ದುಡ್ಡಿದ್ರೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ರಾಜ್ಯಕ್ಕೆ ಅನಾನುಕೂಲ ಆಗಬಾರ್ದು ಅನ್ನೋದ್ ರೀತಿಯಲ್ಲಿ ಹೇಳ್ತೀನಿ ಸರ್. 1-2 ರಾಜ್ಯಗಳನ್ನ ನಾನು ಎಕ್ಸಾಂಪಲ್ಗೆ ತಗೊಳಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ಪೀರಿಯಡ್ ಅಲ್ಲಿ ಸರ್ ನಮ್ಗೆ ಯಾವಾಗ 14,000 ಕೋಟಿ 6 ವರ್ಷದಲ್ಲಿ ಲಾಸ್ ಆಗುತ್ತೋ ಮೊದಲಿಗಿಂತ ಅದೇ ಪೀರಿಯಡ್ ಅಲ್ಲಿ ಸರ್ 1,36,766 ಕೋಟಿ ಪಡೆದಿದ್ದಂತ ಉತ್ತರ ಪ್ರದೇಶ 1,83,238 ಕೋಟಿ ಪಡೆಯುತ್ತೆ. ಅದೇ ಬಿಹಾರ 73,603 ಕೋಟಿ ಪಡೆದಿದ್ದು 1,02,737 ಕೋಟಿ ರೂಪಾಯಿನ ಪಡಿತದೆ. ಅದೇ ಗುಜರಾತ್ ಸರ್ 18-19ರಲ್ಲಿ ನಮ್ಮ ಕರ್ನಾಟಕ ತರನೇ ಬಹಳ ಕಮ್ಮಿ 23,489 ಕೋಟಿಗಳನ್ನ ತೆರಿಗೆ ಪಾಲು ಪಡೆದಿದ್ದಂತ ಗುಜರಾತ್ 23-24ರಲ್ಲಿ ಸರ್ 35,525 ಕೋಟಿ ಪಡೀತದೆ. ಇದೇ ಪೀರಿಯಡ್ ನಲ್ಲಿ ಗುಜರಾತಿನ ತೆರಿಗೆ ಪಾಲು 12,036 ಕೋಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಸುಮಾರು 51% ಅವ್ರದ್ದು ಕೊಡ್ಬೇಕಾದ್ರು ಬರ್ತಾ ಇರುವಂತದ್ದು ಹಳೆ 6 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 51% ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಆದ್ರೆ ಕರ್ನಾಟಕಕ್ಕೆ ನಮಗೆ 14,000 ಕೋಟಿ ಲಾಸ್ ಆಗುತ್ತೆ. ಇದರಿಂದ ಎಷ್ಟು ಒಂದು ತೊಂದರೆ ಆಗುತ್ತೆ ಆ ರಾಜ್ಯಕ್ಕೆ ಅಂತ ಇವತ್ತೊಂದು ದಿವಸ ತಾವು ಯೋಚನೆ ಮಾಡಬೇಕು ಸರ್. ಸರ್ ಕಷ್ಟ, ಏಕೆಷ್ಟೋ ರಾಜ್ಯಗಳಲ್ಲಿ ತುಂಬಾ ಪಾಪ್ಯುಲೇಷನ್ ಇರ್ತದೆ, ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಮಾಡಬೇಕು, ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ ಸರ್. ಈವನ್ ಫಾರ್ ಬಿಹಾರ್ ಯುಪಿನ ತಗೊಂಡ್ರೆ 20 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ಉತ್ತರ ಪ್ರದೇಶದಲ್ಲಿ ಸರ್ 5 ವರ್ಷದಲ್ಲಿ GST ಸಂಗ್ರಹ ಆಗಿದ್ದು ಸುಮಾರು 4 ಲಕ್ಷ ಕೋಟಿ. ಆದ್ರೆ ತೆರಿಗೆ ಪಾಲನ ರೂಪದಲ್ಲಿ ಆ ರಾಜ್ಯಕ್ಕೆ ಸಿಕ್ಕಿದ್ದು 8.32 ಲಕ್ಷ ಕೋಟಿ. ಅಂದ್ರೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆಗಳಲ್ಲಿ ಕೂಡ ಗರಿಷ್ಠ ಲಾಭನ ಈ ರಾಜ್ಯಕ್ಕೆ ಕೊಟ್ಟಿದೆ ಸರ್. ಇದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಆದ್ರೆ ಬೇರೆ ರಾಜ್ಯಗಳಿಗೆ ನೀವು ಕೊಡ್ತಾ ಇರುವಾಗ ಕರ್ನಾಟಕನು ಕೂಡ ದಿಸ್ ಎ ಡೆವಲಪಿಂಗ್ ಕಂಟ್ರಿ, ಡೆವಲಪಿಂಗ್ ಸ್ಟೇಟ್, ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಲಾಟ್ ಆಫ್ ಟ್ಯಾಕ್ಸಸ್ ಟು ದಿ ನೇಷನ್. ಆದ್ರೂ ಕೂಡ ಆ ರಾಜ್ಯಕ್ಕೆ ನೀವು ಕೊಡ್ಲಿಲ್ಲ ಅಂತ ಅಂದ್ರೆ ಆ ರಾಜ್ಯನ ಹೇಗೆ ನಡೆಸಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಸರ್. ಸರ್ ಇಷ್ಟೆಲ್ಲ ಅನುದಾನಗಳ ಕೊರತೆ, GST ಕೊರತೆ, ತೆರಿಗೆ ಪಾಲು, ಫೈನಾನ್ಸ್ ಕಮಿಷನ್ ಹಣ ಕಡಿತ, ರೆಕಮೆಂಡೇಶನ್ ಅಂತೆ ನಮಗೆ ಸಿಗದಂತ ಪಾಲು, ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಅಸಹಕಾರ, ಇವೆಲ್ಲ ಸೇರಿ ಸರ್ ನಮ್ಮ ರಾಜ್ಯ ಸಾಲ ಮಾಡುವಂತ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಸರ್. ನಮ್ಮ ರಾಜ್ಯ ಪ್ರೋಗ್ರೆಸ್ ಆಗಿದ್ದಂಥದ್ದು, ಡೆವಲಪ್ಮೆಂಟ್ ಮಾಡ್ತಾ ಇದ್ದಂತ ರಾಜ್ಯ ಇವತ್ತೊಂದು ದಿವಸ ಸಾಲ ಮಾಡುವಂತ ಪರಿಸ್ಥಿತಿಗೆ ಬಂದು ಒದಗ್ಬಿಡ್ತದೆ ಸರ್. ಸರ್ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಸರ್. 2018ರಲ್ಲಿ ಕರ್ನಾಟಕದ ಸಾಲ ಇದ್ದದ್ದು 2.45 ಲಕ್ಷ ಕೋಟಿ. ಅದೇ ಸರ್ 2023ಕ್ಕೆ ನಮ್ಮ ರಾಜ್ಯದ ಸಾಲ 5.40 ಕೋಟಿ ಇವತ್ತೊಂದು ದಿವಸ ಆಗತ್ತೆ. ಸುಮಾರು 93% ಹೆಚ್ಚುವರಿಯಾಗಿ ನಾವು ಸಾಲ ಮಾಡುವಂತ ದುಸ್ಥಿತಿಗೆ ಕರ್ನಾಟಕ ಬಂದ್ಬಿಡುತ್ತೆ ಸರ್. ಸರ್ ಆದ್ರೆ ಉತ್ತರ ಪ್ರದೇಶ ಇವತ್ತು ಡೆವಲಪ್ ಆಗ್ತಾ ಇರುವಂತ ರಾಜ್ಯ, ಅಲ್ಲಿಗೆ ಹಣಕಾಸಿನ ವ್ಯವಸ್ಥೆ ಜಾಸ್ತಿ ಬೇಕು. ಆದ್ರೆ ಅವರು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿದ್ರು. ಅವರು ಸಾಲ ತಗೊಳ್ಳಿಲ್ಲ, ಕೇಂದ್ರ ಸರ್ಕಾರದಿಂದ ಅನುದಾನ ತಗೊಂಡ್ರೆ ಹೊರತು ಅವರು ಸಾಲ ತಗೊಂಡಿದ್ದು ಎಷ್ಟು ಅಂದ್ರೆ ಸರ್ ಅವ್ರದ್ದು 2018ರಲ್ಲಿ ಇದ್ದಂತ ಸಾಲ 5.17 ಲ್ಯಾಕ್ ಕ್ರೋರ್ ಆದ್ರೆ
23ಕ್ಕೆ 6.43 ಲಕ್ಷ ಕೋಟಿ ಆಗುತ್ತೆ. ಕೇವಲ 24% ಮಾತ್ರ ಹೆಚ್ಚುವರಿಯಾಗಿ ಸಾಲ ತಗೋತಾರೆ. ಮಿಕ್ಕಿದ ದುಡ್ಡನ್ನ ಕೇಂದ್ರ ಸರ್ಕಾರ ಕೊಡುತ್ತೆ, ಆದ್ರೆ ಕರ್ನಾಟಕಕ್ಕೆ ಕೊಡಲ್ಲ ಸರ್. ಅದೇ ಗುಜರಾತ್ ನೀವು ತಗೊಂಡ್ರೆ 2.68 crore ಸಾಲ ಇದ್ದಂಥದ್ದು ಕೇವಲ 1 ಲಕ್ಷ ಕೋಟಿ 23ಕ್ಕೆ ಜಾಸ್ತಿ ಆಗುತ್ತೆ. ಅದು 45% ಮಾತ್ರ ಜಾಸ್ತಿ ಸಾಲ ತಗೋತಾರೆ ಹೊರತು ಅದನ್ನ ಅವರು ಕೇಂದ್ರ ಸರ್ಕಾರದಿಂದ ಅವ್ರಿಗೆ ಅನುದಾನಗಳು ಜಾಸ್ತಿ ಸಿಗ್ತವೆ. ಸರ್ ತಮಗೆ ಗೊತ್ತಿದೆ 2021 ಮತ್ತು 21-22ರಲ್ಲಿ GST ಸರ್, GST ಪರಿಹಾರ ಕೊರತೆ ಅಥವಾ GST ಕಾಂಪನ್ಸೇಷನ್ ಶಾರ್ಟ್ ಫಾಲ್ ಆದ ಪಕ್ಷದಲ್ಲಿ ಕೇಂದ್ರ ಸರ್ಕಾರ ನಮಗೆ ದುಡ್ಡನ್ನು ಕೊಡಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಸರ್ ನಮಗೆ ಹಣಕಾಸಿನ ನೆರವು ಕೊಡಲಿಲ್ಲ. ಅದು ಮಾಡಿದ್ದೇನಂತ ಅಂದ್ರೆ ಸಾಲ ತಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರನೇ ಪ್ರೇರೇಪಣೆ ನೀಡಿ ನಾವೇ ಸಾಲ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿ 30,000 ಕೋಟಿ ಸಾಲ ತಗೊಳ್ಳುವಂತ ಒಂದು ದುಸ್ಥಿತಿಗೆ ಬಂದ್ಬಿಡ್ತು ಸರ್. ದೇಶದ ಯಾವ ರಾಜ್ಯಗಳು ಕೂಡ ಕೇಂದ್ರ ಸರ್ಕಾರದಿಂದ GST ಪರಿಹಾರ ಶಾರ್ಟ್ ಫಾಲ್ ಆದಾಗ ಸಾಲ ತಗೊಂಡಂತ ಉದಾಹರಣೆಗಳಿಲ್ಲ. ಕರ್ನಾಟಕ ಒಂದೇ ಹೈಯೆಸ್ಟ್ ಸಾಲ ತಗೊಂಡು, ಬೇರೆ ಯಾವ ರಾಜ್ಯಗಳು ಕೂಡ ಹತ್ತತ್ರಕ್ಕೂ ಕೂಡ ಬರಲಿಲ್ಲ ಸಾಲ ತಗೊಳ್ಳೋದಕ್ಕೆ. ಅಂದ್ರೆ ನಾನು ಹೇಳೋದು ಹೇಗೆ ಕರ್ನಾಟಕವನ್ನ ವ್ಯವಸ್ಥಿತವಾಗಿ ಸಾಲಗಾರನಾಗಿ ಮಾಡೋದು ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಗವರ್ಮೆಂಟ್ ಇನ್ ಮೈ ಸ್ಟೇಟ್, ಇವನ್ BJP ಆರ್ ಕಾಂಗ್ರೆಸ್ ವಾಟ್ ಎವರ್ ಇಟ್ ಮೇ ಬಿ, ಅವ್ರ ಕೈಲಿ ಕಾಂಗ್ರೆಸ್ ಇದನ್ನ ನಡೆಸಕ್ ಆಗ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಇದು ಸಾಲ ತಗೊಳ್ತಾನೆ ಅವರಿಗೆ ಬೇರೆ ದಾರಿನೇ ಇರಲಿಲ್ಲ ಸರ್. ಆ ರೀತಿಯಲ್ಲಿ ಸಾಲ ಜಾಸ್ತಿ ಆಯ್ತು. ನಮ್ಮ ರಾಜ್ಯ ಬಹಳ ಒಂದು ಕಷ್ಟದ ಪರಿಸ್ಥಿತಿಗೆ ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು ಸರ್. ಇನ್ನ ಕೇಂದ್ರ ಇದಕ್ಕೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ನೀವು ತಗೊಂಡ್ರೆ ಸರ್, ಇವತ್ತು 2016-17ಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು GSTನ ನಾವು ಕರ್ನಾಟಕ ಮೊದಲೆಷ್ಟು ಕಟ್ತಿದ್ವು ಅದ್ರ ಡಬ್ಬಲ್ ಇವತ್ತು ಕಟ್ತಾ ಇದ್ದೀವಿ. ಟ್ಯಾಕ್ಸಸ್ ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗುತ್ತೆ. ಆದರೆ ಕರ್ನಾಟಕಕ್ಕೆ ಬರಬೇಕಾದಂತ ಸರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ ಯಾವುದೇ 15 ಫೈನಾನ್ಸ್ ರೆಕಮೆಂಡೇಶನ್ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಸ್ವಲ್ಪ ಉದಾರತೆ ತೋರಿಸಿ ಆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಸ್ವಲ್ಪ ಮನಸ್ಸು ಮಾಡಿದ್ರೆ ಅವ್ರು ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ಬೋದು. ಆದರೆ ಅದನ್ನ ಮಾಡಲಿಲ್ಲ ಸರ್. ನಾನು ಹೇಳ್ತೀನಿ ಸರ್, 19-20ರಲ್ಲಿ ನಮಗೆ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇಂದ ಸಿಕ್ತಿದ್ದ ಹಣ 14,505 ಕೋಟಿ ರೂಪಾಯಿ ಸರ್. ಅದು ಜಾಸ್ತಿ ಆಗಬೇಕೋ ಇಲ್ವೋ ಸರ್? ಈ 23-24ಗೆ ಜಾಸ್ತಿ ಆಗಬೇಕೋ ಇಲ್ವೋ ಸರ್? ಆದ್ರೆ ಬಂದಿದ್ದು ನಮಗೆ 11,269 ಕೋಟಿ. ಅಂದ್ರೆ ಕಳೆದ 6 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 3,000 ಕೋಟಿ ಕಮ್ಮಿ ಆಗುತ್ತೆ. ಕಳೆದ 3 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 8,000 ಕೋಟಿ ನಮ್ಮ ಕರ್ನಾಟಕಕ್ಕೆ ಬರಬೇಕಾದಂತ ಟ್ಯಾಕ್ಸ್ ಕಮ್ಮಿ ಆಗುತ್ತೆ ಅಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಯಾವತ್ತೂ ಕೂಡ ಟ್ಯಾಕ್ಸ್ ಬರ್ತಾ ಬರ್ತಾ ಜಾಸ್ತಿ ಆಗಬೇಕು ಸರ್. ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಟ್ ಗಾತ್ರ ಇವತ್ತು 5 ವರ್ಷದ ಹಿಂದಕ್ಕೆ ನೀವು ತಗೊಂಡ್ರೆ 24 ಲಕ್ಷ ಕೋಟಿ ಇತ್ತು, ಇವತ್ತು 50 ಲಕ್ಷ ಕೋಟಿ ಆಗಿದೆ. ಆದ್ರೆ ಅಷ್ಟೊಂದು ಆದಾಗ್ಲೂ ಕೂಡ ನಮ್ಮ ಬರಬೇಕಾಗಿದ್ದಂತ ಟ್ಯಾಕ್ಸ್ ಜಾಸ್ತಿ ಆಗಲ್ಲ, ಕಮ್ಮಿ ಆಗುತ್ತೆ ಕರ್ನಾಟಕಕ್ಕೆ. ಅಂದ್ರೆ ಅದು ಕರ್ನಾಟಕದ ಪರಿಸ್ಥಿತಿ ಯಾವ ಪರಿಸ್ಥಿತಿಯಲ್ಲಿ ಬಂದು ನಿಲ್ಲಬೇಕು ಅಂತ ಸ್ವಲ್ಪ ನೀವು ಯೋಚನೆ ಮಾಡಿ ಸರ್. ಸರ್ ಇಷ್ಟಾದ್ಮೇಲೆ ಈ ಟ್ಯಾಕ್ಸಸ್ ಇಂದ ಸರ್ ಇದೇ ಅವಧಿನಲ್ಲಿ ಉತ್ತರ ಪ್ರದೇಶಕ್ಕೆ 2,67,000 ಕೋಟಿ ಕೊಡ್ತೀರಾ, ಮಧ್ಯಪ್ರದೇಶಕ್ಕೆ ಸುಮಾರು 1,57,000 ಕೋಟಿ ಕೊಡ್ತೀರಾ, ಬಿಹಾರಕ್ಕೆ 1,28,000 ಕೋಟಿ ಕೊಡ್ತೀರಿ. ಆದ್ರಲ್ಲಿ ಯಾವುದು ತಪ್ಪು ಅಂತ ಹೇಳಲ್ಲ, ಕರ್ನಾಟಕಕ್ಕೆ ನೀವು ಕೊಡೋದಿಲ್ಲ. ಇದು ಸರಿ ಅಂತ ನಿಮ್ಗೆ ಅನ್ಸಿದ್ರೆ ಬಹಳ ಸಂತೋಷ ಸರ್, ನಾವೇನು ಮಾಡಕ್ಕಾಗೋದಿಲ್ಲ ಸರ್. ಇದ್ರ ಜೊತೆಗೆ EAPS ಪ್ರಾಜೆಕ್ಟ್ ಸರ್, ಇದನ್ನ ಗ್ರಾಂಟ್ ಕೊಡುವಂಥದ್ದು ಸರ್. ಇದನ್ನ 19-20 ಮತ್ತೆ 23-24 ಅವಧಿಗೆ ರಾಜ್ಯಕ್ಕೆ ಬಿಡುಗಡೆಯಾದಂತ ಹೆಚ್ಚುವರಿ ಕೇಂದ್ರ ನಿಧಿ ಅಡಿಷನಲ್ ಗ್ರಾಂಟ್ ಇದು. ಸೊ ಇದರಲ್ಲಿ ಇದು ಕೇಂದ್ರ ಸರ್ಕಾರ ಯಾರಿಗೆ ಬೇಕಾದ್ರೂ ಎಷ್ಟಾದ್ರೂ ಕೊಡಬಹುದು, ಅದರ ವಿವೇಚನೆಗೆ ಬಿಟ್ಟಂತ ವಿಚಾರ ಸರ್. ಇದರಲ್ಲಿ ಕರ್ನಾಟಕಕ್ಕೆ ಗ್ರಾಂಟ್ ರೂಪದಲ್ಲಿ ಕೊಟ್ಟಿದ್ದು ಬರೀ 23.94 ಕೋಟಿ ರೂಪಾಯಿ ಮಾತ್ರ. ಆದ್ರೆ ಸಾಲ ಕೊಟ್ಟಿದ್ದು ನಮ್ಗೆ ಇದರಲ್ಲಿ 7,628.57 ಕೋಟಿ ಕೊಡ್ತಾರೆ. ಅಂದ್ರೆ ನಮಗೆ ಗ್ರಾಂಟ್ ಕೊಟ್ಟಿದ್ದು 23 ಕೋಟಿ, ಸಾಲ ಕೊಟ್ಟಿದ್ದು 7,500 ಕೋಟಿ. ಆದ್ರೆ ಬೇರೆ ರಾಜ್ಯಗಳಿಗೆ ಸರ್ ಗ್ರಾಂಟಿನ ಜಾಸ್ತಿ ಕೊಡ್ತಾರೆ, ಸಾಲನ ಕಮ್ಮಿ ಕೊಡ್ತಾರೆ. ಕರ್ನಾಟಕ ಏನ್ ಸರ್ ಅನ್ಯಾಯ ಮಾಡಿದೆ? ಇಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟು ಇಷ್ಟೊಂದೆಲ್ಲ ನಾವು ಅವ್ರ ಜೊತೆ ನಿಂತ್ಕೊಂಡು ಸರ್ ಬಹಳ ಕರ್ನಾಟಕ ಎಷ್ಟರ ಮಟ್ಟಿಗೆ ಜೊತೆಲಿತ್ತು ಅಂತ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಒಕ್ಕೂಟ ವ್ಯವಸ್ಥೆನ ಎಲ್ಲಾ ರಾಜ್ಯಗಳನ್ನು ಸೇರಿಸ್ಕೊಳ್ಳಕ್ಕೆ ಹೋದಂತ ಸಂದರ್ಭದಲ್ಲಿ, ಮೈಸೂರು ಸಂಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯನ ನೋಡಿ ಹೇಳಿದ್ರಂತೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಮೈಸೂರಂತ ಶ್ರೀಮಂತ ರಾಷ್ಟ್ರಗಳು ಇದ್ರೆ ಇದಕ್ಕೆ ಒಕ್ಕೂಟದ ವ್ಯವಸ್ಥೆದ ಅವಶ್ಯಕತೆನೇ ಇಲ್ಲ ಅಂತ. ಅಷ್ಟೊಂದು ಶ್ರೀಮಂತವಾಗಿದ್ದಂತ ನಮ್ಮ ನಾಡು ಸರ್ ಇವತ್ತು ಈ ದುಸ್ಥಿತಿಗೆ ಬರಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ನಮ್ಮನ್ನ ಬಡ ರಾಜ್ಯ ಮಾಡೋದಕ್ಕೆ ಹೊರಟಿದೆ ಸರ್. ಇದು ಸರಿ ಇಲ್ಲ ಸರ್. ಸರ್ ಇದೇ ರೀತಿ ಇದೇ ಅವಧಿಗೆ ಸ್ಪೆಷಲ್ ಅಸಿಸ್ಟೆನ್ಸ್ ಗ್ರಾಂಟ್ ನಲ್ಲಿ ಕೂಡ ರಾಜ್ಯಕ್ಕೆ ಕಳೆದ 5-6 ವರ್ಷಗಳಲ್ಲಿ ಸರ್ ಒಂದೇ ಒಂದು ರೂಪಾಯಿನ ಕೊಡ್ಲಿಲ್ಲ ಸರ್, 1 ರೂಪಾಯಿನೂ ಕೊಡ್ಲಿಲ್ಲ ಸರ್. ಸೊ ಇದ್ರ ಜೊತೆಗೆ ಸರ್ ಡ್ರಾಟ್ ಸರ್, ಇದು ಬಹಳ ಮುಖ್ಯವಾದಂತ ವಿಚಾರ.
ಇದಕ್ಕೆ ಯಾರ ಒಂದು ರೆಕಮೆಂಡೇಶನ್ ಬೇಕಾಗಿಲ್ಲ. ಅವ್ರು ವಿವೇಚನೆ ಬಿಟ್ಟಿದ್ದು, ಕ್ಯಾಬಿನೆಟ್ ವಿವೇಚನೆ ಬಿಟ್ಟಿದ್ದು, ಪ್ರಧಾನಮಂತ್ರಿಗಳು ವಿವೇಚನೆ ಬಿಟ್ಟಿದ್ದು, ಅವ್ರು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಸರ್, ಮೊನ್ನೆ ಇದೇ ಸೆಷನ್ ನಲ್ಲಿ ಒಂದು ಕ್ವಶನ್ಗೆ ಸೆಂಟ್ರಲ್ ಗವರ್ಮೆಂಟ್ ಅಗ್ರಿಕಲ್ಚರ್ ವೆಲ್ಫೇರ್ ಮಿನಿಸ್ಟರ್ ಅವರು ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ರಾಷ್ಟ್ರೀಯ ಮಳೆ ಆಶ್ರಿತ ಪ್ರದೇಶ ಪ್ರಾಧಿಕಾರ, ನ್ಯಾಷನಲ್ ರೈನ್ಫೆಡ್ ಏರಿಯಾ ಅಥಾರಿಟಿ ಆಫ್ ಇಂಡಿಯಾ ಒಂದು ರಿಪೋರ್ಟ್ ಕೊಡುತ್ತೆ ಸರ್. ಆ ರಿಪೋರ್ಟ್ ಅಲ್ಲಿ ಇಡೀ ದೇಶದಲ್ಲಿ ಎಷ್ಟು ಜಿಲ್ಲೆಗಳು ತುಂಬಾ ಬರದಿಂದ ತತ್ತರಿಸ್ತಾ ಇದಾವೆ ಅಂತ ಅವರು ಅದರಲ್ಲಿ ಕೊಡ್ತಾರೆ. 24 ಜಿಲ್ಲೆಗಳು ತತ್ತರಿಸ್ತಾ ಇದಾವೆ, ಅದರಲ್ಲಿ 16 ಜಿಲ್ಲೆಗಳು ಕರ್ನಾಟಕದಿಂದ ಮಾತ್ರ ಅಂತ ಹೇಳ್ತಾರೆ. ಸರ್, ಇಡೀ ಕಂಟ್ರಿನಲ್ಲಿ 24 ಜಿಲ್ಲೆ, ನಾನು ಹೇಳಿರೋದಲ್ಲ, ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರೋ ಮಾತಿದು. ಅಲ್ಲಿ ಕ್ವಶನ್ಸ್ಗೆ, ಸ್ಟಾರ್ ಕ್ವಶನ್ಸ್ಗೆ ಆನ್ಸರ್ ಮಾಡಿರೋದು ಸರ್ ಇದು. ಇದರಲ್ಲಿ ಹೇಳುವಂತ ಕ್ವಶನ್, ಇದರಲ್ಲಿ ಸರ್ 16 ಡಿಸ್ಟ್ರಿಕ್ಟ್ ಕರ್ನಾಟಕದಿಂದ. ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕು ಸರ್? 16 ಡಿಸ್ಟ್ರಿಕ್ಟ್ ಅಂತ ಅಂದ್ರೆ ಇಂಟು 8 ಅಂದ್ರೆ 120 ತಾಲೂಕುಗಳು ಇವತ್ತು ಸಫರ್ ಆಗ್ತಾ ಇದ್ದಾವೆ ಸರ್. ಅಷ್ಟು ಸಫರ್ ಆದ್ರೂ ಕೂಡ ಸರ್, ಕಳೆದ 23 ವರ್ಷಗಳಲ್ಲಿ ಅಂದ್ರೆ 2001ರಿಂದ 23ರವರೆಗೆ 16 ವರ್ಷಗಳನ್ನ ಬರವರ್ಷಗಳು ಅಂತ ಘೋಷಣೆ ಮಾಡಲಾಗಿದೆ ಸರ್. ಯಾಕೆ ಅಂತ ಅಂದ್ರೆ ಅಷ್ಟು ಒಂದು ತೀವ್ರ ಬರಗಾಲನ ಕರ್ನಾಟಕ ಕಂಡಿದೆ. 23-24ನೇ ಸಾಲಿನಲ್ಲಿ 48 ಹೆಕ್ಟೇರ್ ಬಿತ್ತನೆ ಪ್ರದೇಶ ತೀವ್ರ ಬರಗಾಲ ಮತ್ತು ಅಸಮರ್ಪಕ ಮಳೆಯಿಂದಾಗಿ ಹಾನಿಗೊಳಗಾಗಿ ಕೃಷಿ ಮತ್ತು ಅವಲಂಬಿತ ವಲಯದ ಬೆಳೆಗಳಿಗೆ ಸುಮಾರು 22-23ರಲ್ಲಿ 2.8 ಇದ್ದದ್ದು ಕಳೆದ ವರ್ಷ 1.8 ಆಗೋಯ್ತು ಸರ್. ಸರ್, ಹೀಗೆ ನಮಗೆ ಎಲ್ಲ ಇದರಲ್ಲೂ ಕೂಡ 18ರಿಂದ 23 ತನಕನೂ ಕೂಡ ಸರ್ ನಮಗೆ ಕರೆಕ್ಟ್ ಆದಂತ ನೆರವನ್ನ ಕೇಂದ್ರ ಸರ್ಕಾರ ನಿಂತುಕೊಂಡು ಕೊಡಲಿಲ್ಲ ಸರ್. ಸರ್, 23ರಲ್ಲಿ ಬಹಳ ಪ್ರಮುಖವಾಗಿ 236 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಪೀಡಿತವಾಗಿ ಘೋಷಿಸಲ್ಪಡ್ತವೆ ಸರ್. ಅಂತ ಸಂದರ್ಭದಲ್ಲಿ 48 ಹೆಕ್ಟೇರ್ ಪ್ರದೇಶ ಸುಮಾರು 35,162 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ. ಬರದಿಂದ ತತ್ತರಿಸಿದ ರಾಜ್ಯ ತಮಗೆ ಬರಬೇಕಾದ, ನ್ಯಾಯವಾಗಿ ಬರಬೇಕಾದಂತ 18,000 ಕೋಟಿನ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಬಂದು ಕೇಳ್ಕೊಳ್ತೀವಿ ಸರ್. ಪರಿಯಾಗಿ ಕೇಳ್ತೀವಿ, ಆದ್ರೆ ಕೊಡಲ್ಲ ಸರ್. ಕೊನೆಗೆ ನಾವು ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗಿ ನಾವು ಇದಕ್ಕೆ ಸುಪ್ರೀಂ ಕೋರ್ಟ್ ಹೋಗಿ ನಾವು ನೆರವು ಕೇಳೋ ಪರಿಸ್ಥಿತಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಸರ್. ವಿ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್ ಫಾರ್ ದಿ ನಮಗೆ ರಿಲೀಫ್ ಕೊಡಬೇಕು ಅಂತ. ಅವಾಗ 3,400 ಕೋಟಿನ ಇವತ್ತು ಕೇಂದ್ರ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ಒಂದು ಅಫಿಡವಿಟ್ ನ ಹಾಕಿ ನಮ್ಗೆ ಯಾವ ದುಡ್ಡನ್ನು ಕೂಡ ಇನ್ನು ಕೊಡಂಗಿಲ್ಲ ಅಂತ ಅಫಿಡವಿಟ್ ಅಲ್ಲಿ ಹೇಳ್ತಾರೆ ಸರ್. ಸರ್, ಈ ತರ ಆದ್ರೆ ಯಾವತ್ತೂ ಕೂಡ ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಮಾಡಿದ್ರೆ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಸರ್. ಇದನ್ನ ಈಗ ಮಾಡಿದ್ರೆ ಎಷ್ಟು ಕಷ್ಟ ಇದೆ ಅಂತ ಸರ್. ಇವನ್ನ ಸ್ಪಾನ್ಸರ್ಡ್ ಇದು ಯಾವ್ಯಾವುದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಲ್ಲೂ ಕೂಡ ಸ್ಟೇಟ್ ಡೇಟಾ ಪ್ರಕಾರ ಇವತ್ತು ತನಕ 9,352.25 ಕೋಟಿನ ಇವತ್ತು ತನಕ ಕರ್ನಾಟಕಕ್ಕೆ ರಿಲೀಸ್ ಮಾಡಿಲ್ಲ ಸರ್. ಜನವರಿ ಎಂಡ್ ತನಕ ಇವತ್ತು ರಿಲೀಸ್ ಮಾಡಿಲ್ಲ. 200 crores ಪೆಂಡಿಂಗ್ ಇನ್ ಮಿಡ್ ಡೇ ಮೀಲ್ ಪ್ರೋಗ್ರಾಮ್, 1,429.33 crores in yet to release for the National Rural Drinking Water Program. 718 crores was announced for the Upper Bhadra project, but no funds have been given, sir. ಸರ್, ಇದನ್ನ ಸಾಕಷ್ಟು ಈ ತರ ಎದುರುಗೊಳ್ಳೋದು ನಮಗೆ ದುಡ್ಡು ಬಂದಿಲ್ಲ ಸರ್. ಮೋಸ್ಟ್ ಇಂಪಾರ್ಟೆಂಟ್ಲಿ from 2019 to 20, December 24, 2024, Karnataka should have received 20,400 crores under the Jal Jeevan mission, sir, but till today we have not received the fund. Sir, last I'll conclude with one quote, sir. Please give me just half a minute time, sir. Please conclude. Sir, one quote I will ending with a poem of great author D.V. Gundappa, sir. That is most important, I'll tell you. ಜಾನಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರು ಸಂಸ್ಥಾನಗಳು, ಭಾಷೆಗಳು, ವಿದ್ಯೆಗಳು ಕಾಣಿಸದೆ ಸಾಗಿ ಹೋಗು ಕಾಲ ಪ್ರವಾಹದಲ್ಲಿ ಮಾನವೀಯತೆ ನಿಂತಿರುವುದು ಮಂಕುತಿಮ್ಮ. ಸರ್, ಇಟ್ ಮೀನ್ಸ್ ನಥಿಂಗ್ ಇಸ್ ಪರ್ಮನೆಂಟ್ ಇಸ್ ಇನ್ ವರ್ಲ್ಡ್, ನೋ ಪವರ್, ನಥಿಂಗ್. Sir, the folk, culture, the great empire, gurukulas, religions, languages, learnings will vanish over the night, but humanity is forever, sir. Thank you. Sir, I'll request central government to show humanity toward other states. Then only we can grow. That is a Okkuta Vyavasthe andre, that is the thing, sir. Thank you very much, sir. We will, sir.